ಒಂದು 2 ಹಾಕೊಂಡ್ರೆ ಸಾಕು. ಒಣ ಕೊಬ್ಬರಿ ಇದು ನಾನು ಹಾಕೊಂತ ಇದ್ದೀನಿ 2 ಸ್ಪೂನ್. ಓಕೆ, ಇವಾಗ ಹಾಕೊಳ್ಳೋಣ ನಾವು ಕರಿಮೆಣಸು. ನೋಡಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಅಷ್ಟೇನಾ? ಅಷ್ಟೇ. ಅದಕ್ಕೆ ನೀರೇನು ಹಾಕೋ ಹಂಗಿಲ್ವಾ? ನೀರು ಹಾಕ್ಬೇಕು, ಹಾಕ್ಬೇಕು. ಎಷ್ಟು ಹಾಕ್ಲಿ? ಒಂಚೂರು ಹಾಕಿ. ಲೇಟರ್ ನೋಡಪ್ಪ ಹೆಂಗಿದೆ ಇದು. ಹಿಂಗೆ ಕಣಕ್ಕ, ಸ್ಟೈಲಾಗಿ ಹೇಳ್ಬೇಕು. ರೇಷ್ಮಾ ಅಂದ್ರೆ ರೇಷ್ಮೆ ಸೀರೆ ಅನ್ಕೊಂಡ. ರೇಷ್ಮಾ ಅಂದ್ರೆ ರೇಷ್ಮೆ ಸೀರೆ ಅನ್ಕೊಂಡ್ರ? ಫೈರ್ ಅದು. ಇವಾಗ ಇದು ಎಣ್ಣೆ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತೀವಿ. ಕಡಿಮೆ ಎಣ್ಣೆಲಿ ಜಾಸ್ತಿ ಅಡುಗೆ ಮಾಡ್ಬೋದು ಅಕ್ಕ. ಸಾಕು. ಇವಾಗ ಏನು ಹಾಕೋರು ನೀವು? ಕರಿಬೇವು ಒಂದು ಇಷ್ಟು ತಗೊಳ್ಳಿ, ಇಡೀ ಅಷ್ಟು. ಒಂದು ಇಡೀ ಅಲ್ಲ, ಇದು ಸ್ವಲ್ಪ ಕಾಲ್ಭಾಗ. ಸ್ವಲ್ಪ ಚಟಪಟ ಚಟಪಟ ಅಂತ ಸ್ಮೆಲ್ ಬರ್ತಿದೆ. ಒಂದು ಅರ್ಧ ಸ್ಪೂನು ಸಾಸಿವೆ. ಇದು ರಾಜ ಇದ್ದಂಗೆ. ಏನು? ಸಾಸಿವೆನು ಕರಿಬೇವು. ಹೌದಾ? ಮತ್ತೆ ರಾಣಿ ರೇಷ್ಮಕ್ಕನ ನಿಂತ್ಕೊಂಡು ಯಾರು ಅಡುಗೆ ಮಾಡ್ತಾರೋ ಅವರೇ ರಾಣಿ. ಬಾಬಾ. ನಾನು ಹಾಕೋತಾ ಇದ್ದೀನಿ ಅರಿಶಿನ, ಒಂದು ಚಿಟಿಕೆ ಅಷ್ಟು, ಜಾಸ್ತಿ ಬೇಡ. ಕೆಂಪುಗಾಗಿದೆ, ಘಮ ಘಮ ಅಂತಿದೆ ಅಲ್ವಾ? ಇವಾಗ ಹಾಕ್ಕೊಳ್ಳೋಣ ನಾವು ಮಸಾಲೆ ರುಬ್ಬಿದ್ವಲ್ಲ, ಆ ಮಸಾಲೆ ಹಾಕೊಳ್ಳೋಣ. ಓಕೆ, ಸ್ವಲ್ಪ ಅಲ್ಲಾಡ್ಸೋಣ. ಅಲ್ಲಕ್ಕ, ನಂಗೆ ನಿಮ್ಮ ಜೊತೆಗೆ ಒಂದು ರೀಲ್ಸ್ ಮಾಡ್ಬೇಕು ಅಂತ ಆಸೆ ಕಣಕ್ಕ. ಒಂದು 20 ಮಾಡೋಣ ನಡೀರಿ. ಒಂದು 20? ಒಂದು ದಿವಸಕ್ಕೆ 10 ಮಾಡ್ತೀನಿ ನಾನು, ಒಂದು ದಿವಸಕ್ಕೆ 20 ಮಾಡ್ತೀನಿ. ಒಂದು ದಿನಕ್ಕೆ 20 ರೀಲ್ಸ್ ಮಾಡ್ಬೇಕು. ತಿಂಗಳಾಂಗಟ್ಲೆ ಅದನ್ನ ಹಾಕೊಂಡು ಹೋಗ್ತಾ ಇರ್ತೀನಿ. ಬಿಸಿ ಇರ್ತೀನಿ, ಶೂಟಿಂಗ್ ಬಿಸಿ, ಸಿನಿಮಾ ಬಿಸಿ. ಯಾವ ಸಿನಿಮಾ ಮಾಡ್ತಿದ್ದೀಯ ಅಕ್ಕ? ಮ್ಯಾಜಿಕ್ ರಂಗ ಅಂತ ಮಾಡ್ತಾ ಇದ್ದೀನಿ. ಸೆಲೆಬ್ರಿಟಿ ಅಂತ ಮೂವೀಸ್ ಮಾಡಿದೆ. ಏನು? ಸೆಲೆಬ್ರಿಟಿ ಅಂತ ಒಂದು ಮೂವೀಸ್ ಮಾಡಿದೆ. ಸೆಲೆಬ್ರಿಟಿ ಆಯ್ತಕ್ಕ. ಓಕೆ, ಹೆಂಗನ್ಸ್ತಕ್ಕ ನಿಂಗೆ ರೀಲ್ಸ್ ಮಾಡೋಕ್ಕೂ ಸಿನಿಮಾ ಮಾಡೋಕ್ಕೂ? ತುಂಬಾ ಡಿಫ್ರೆಂಟ್. ಅಂದ್ರೆ ಚೆನ್ನಾಗಿರುತ್ತೆ. ಟೈಮ್ ಕರೆಕ್ಟಾಗಿ ಊಟ ಕೊಟ್ಬಿಡ್ತಾರೆ, ಟೈಮ್ ಕರೆಕ್ಟಾಗಿ ಟೀ ಕೊಟ್ಬಿಡ್ತಾರೆ, ಟೈಮ್ ಕರೆಕ್ಟಾಗಿ ನಾಷ್ಟ ಕೊಟ್ಬಿಡ್ತಾರೆ. ಮಾತ್ರ ಚೆನ್ನಾಗಿರುತ್ತಾ? ಸೂಪರು. ಆಕ್ಟಿಂಗು ಸೂಪರೇ. ಹೌದಾ? ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ನಾನಾಗಿರಲ್ಲ. ಅಬ್ಬಾ, ಮೈ ಮೇಲೆ ಹಿಂಗೆ ಮಾಡಿದ್ರ ಅಕ್ಕ ಕ್ಯಾಮ್ರಾ ಮುಂದೆ? ಮಾಡ್ಬೇಕಲ್ವಾ, ಹೊಟ್ಟೆ ಪಾಡೋದು. ನಾ ಮನೆ ನಿಂತ್ಕೊಂಡ್ರು ಅಡುಗೆ ಮಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಬ್ರೇಕ್ ಡೇ ಅಂತ ಯಜಮಾನ ಕೂಗ್ತಾ ಬರ ರೇಷ್ಮಾ ಅಂತ. ಹಂಗೆ. ಇದೀಗ ಉಪ್ಪು ಹಾಕೋಣ. ಅರ್ಧ ಸ್ಪೂನ್ ಹಾಕೊಳ್ಳೋಣ. ಮಸಾಲೆ ರೆಡಿ ಆಗಿದೆ. ಇವಾಗ ಹಾಕೊಳ್ಳೋಣ ಹೂವು, ಫ್ಲವರ್. ಯಾವ ತರ್ಲಕ್ಕ? ಗುಲಾಬಿ, ಚೆಂಡು ಇಂಗ್ಲೀಷಲ್ಲಿ ಏನು ಹೇಳಿದ್ರಲ್ಲ? ಏನ್ ಹೇಳಿ? ಇಂಗ್ಲೀಷಲ್ಲಿ ಇವಾಗ ನಾಳೆ ನಿನ್ಗೆ ಇಂಗ್ಲೀಷಲ್ಲೇ ಮಾತಾಡೋದೊಂದು ಕ್ಯಾರೆಕ್ಟರ್ ಗೊತ್ತಪ್ಪ, ಅವಾಗ ಏನ್ ಇಂಗ್ಲೀಷ್ ನಾ ಹೋಗೋದೇ ಇಲ್ಲ. ಬೇಡ ಸಿನಿಮಾನೇ ಬೇಡ, ಕೋಟಿ ಕೊಟ್ಟರು ಹೋಗಲ್ಲ. ಅಯ್ಯೋ ಬೇಡ, ಕನ್ನಡ, ಓನ್ಲಿ ಕನ್ನಡ ಮಾತ್ರ. ನಮ್ ಬೆಳೆಸಿದ್ದು ಯಾರೋ ಕನ್ನಡ ಜನ, ಕರ್ನಾಟಕದ ಜನ. ಇಲ್ಲಿ ನಾವು ನೀರು ಕೊಡ್ದು, ಇಲ್ಲಿ ನಾವು ಊಟ ಮಾಡಿ ಅಲ್ಲಿ ಹೋಗಿ ಬೆಳಿಬೇಕಾ? ಅಲ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕಾ? ಇಲ್ಲಿ ನೋಡಿದ್ರೆ ಅಲ್ಲಿ ನೋಡಿ ನಗ್ತಾರೆ ಜನ. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಮನೆ ಅಂದೆ. ಥ್ಯಾಂಕ್ ಯು. ಇದಕ್ಕೇನೋ ಇಂಗ್ಲೀಷಲ್ಲಿ ಹೇಳಿದ್ರು, ಡ್ರಮ್ ಸ್ಟಿಕ್. ಡ್ರಮ್ಮು ನಮ್ಮನೆ ಇದೆ ನೀರು ತುಂಬಕ್ಕೆ. ಇದು ಸ್ಟಿಕ್ ಅಂತೆ. ಇದು ಡ್ರಮ್ಮು ಸ್ಟಿಕ್. ಡ್ರಮ್ಮು ಇಲ್ಲಮ್ಮ ನಿನ್ಗೆ ಹೇಳೋಕ್ಕಾಗತ್ತಾ? ನುಗ್ಗೆಕಾಯಿಲಿ ಒಳಗಡೆ ಏನಿರುತ್ತೋ ಅದೆಲ್ಲ ಕೆರ್ಕೊಳ್ಳಿ ಕ್ಲೀನಾಗಿ. ಕೆರ್ಕೊಂಡು ಇದನ್ನ ಸ್ವಲ್ಪ ಬೇಯಿಸ್ಕೊಂಡು ಇದರಲ್ಲಿ ಮಸಾಲೆ ಏನೇನು ಹಾಕಿದೀವೋ ಅದರಲ್ಲಿ ನೀವು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನಮ್ದು ಮಸಾಲೆ ರೆಡಿ ಆಗಿದೆ, ಕುತು ಅಂತ ಕುದೀತಾ ಇದೆ. ಇವಾಗ ಹಾಕೊಳ್ಳೋಣ ಡ್ರಮ್ ಸ್ಟಿಕ್. ಹಾಕೊಂಡ್ರಕ್ಕ? 1 ಬಟ್ಲು ಡ್ರಮ್ ಸ್ಟಿಕ್. 1 ಬಟ್ಲು. ಇವಾಗ ಅಲ್ಲಾಡ್ಸ್ಬೇಕು ಅಕ್ಕ. ರೀಲ್ಸ್ ಮಾಡೋಣ ಅಕ್ಕ. ಯಾವ್ದು ಮಾಡೋಣ ಅಕ್ಕ? ಇವಾಗ ಸದ್ಯಕ್ಕೆ ಚಾಕಣ ಮಾಡೋಣ, ಅದೇ ಪಲ್ಯ ಮಾಡೋಣ. ಆಮೇಲೆ ಇದರಲ್ಲಿ ಹಾಕಿ ಅಜ್ಜಿ ತಿನ್ನೋಣ. ಹೊಟ್ಟೆ ತುಂಬುತ್ತೆ. ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಮಾಡ್ಬೋದು? ಫಸ್ಟ್ ಊಟ. ಇದೊಂದು ವಿಷಯ ಹೇಳಕ್ ಮರ್ತ್ಬಿಟ್ಟೆ. ಇವಾಗ ಇದು ಮಳೆಗಾಲ, ಮಾವಿನ ಹಣ್ಣು ಸೀಸನ್. ಹೌದು. ಇವಾಗ ಈ ತರ ಡಿಶ್ ನ ನೀವು ಮಾಡ್ಕೊಂಡು ತಿಂತಾ ಇದ್ರೆ ಮನೇಲಿ, ಯಾಕೆ ಹೇಳ್ತೀರಾ? ನೀವು ತಿನ್ಬೋದು, ನಿಮ್ಮ ಮಕ್ಳಿಗೂ ತಿನ್ನಿಸ್ಬೋದು, ನಿಮ್ಮ ಫ್ಯಾಮಿಲಿಗೂ ತಿನ್ನಿಸ್ಬೋದು, ಅಕ್ಕ ತಂಗಿ ತಿನ್ನಿಸ್ಬೋದು, ಅಪ್ಪ ಅಮ್ಮನ ತಿನ್ನಿಸ್ಬೋದು, ಎಲ್ಲಾರು ತಿನ್ನಿಸ್ಬೋದು. ಇದು ನಿಮ್ಮ ಮನೇಲಿ ಚಪಾತಿ ಹಾಕೊಳ್ಳಿ, ದೋಸೆ ಹಾಕೊಳ್ಳಿ, ಇಡ್ಲಿ ಹಾಕೊಳ್ಳಿ, ಏನೇ ಇರ್ಲಿ ತಿನ್ಬೋದು. ಹಚ್ಕೊಂಡು ಸೂಪರ್ ಆಗಿರುತ್ತೆ. ಹೆಂಗಿರುತ್ತೆ ಅಂದ್ರೆ, ಇವಾಗ ಇದಾಗೋಗಿದ್ಯಾ? ಬೌಲಿಗೆ ಹಾಕೊಂಡ್ಬಿಡೋಣ. ಹೌದು. ಎಸ್, ನುಗ್ಗೆ ಖುಷಬು ಕರಿ ರೆಡಿ ಆಗಿದೆ. ಇದು ಆಕ್ಚುಲಿ ರೈಸಲ್ಲಿ, ಚಪಾತಿಲಿ, ಇಡ್ಲಿ, ದೋಸೆ ನಿಮ್ಮನೇಲಿ ಏನಿರುತ್ತೆ ಅದರಲ್ಲಿ ಡುಬ್ಕೊಂಡು ಅದೇ ಹೆಚ್ಕೊಂಡು ತಿನ್ಬೋದು. ನಮ್ಮ ರೇಷ್ಮಾ ಮೇಡಮ್ ಅವರು ನುಗ್ಗೆ ಖುಷ್ಬು ಕರಿಯನ್ನ ಮಾಡಿದ್ದಾರೆ. ಘಮ 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 ಅಂತ ಇದೆ, ಸಕ್ಕತ್ತಾಗಿದೆ. ನಾವು ಟೇಸ್ಟ್ ಮಾಡ್ತೀವಿ. ಗ್ರೀನ್ ಕಲರು ಮಸಾಲೆ ಸಕ್ಕತ್ತಾಗಿದೆ. ತಿನ್ಲಾ? ಇವಾಗ ಮಳೇಲಿ ತಿಂತಾ ಇದ್ರೆ ಅದು ರುಚಿನೇ ಬೇರೆ. ನಾನೇ ಮಾಡಿದ್ದು. ಈಗ ಗೊತ್ತಾಯ್ತು ಕಣಕ್ಕ, ನಿಮ್ಮ ಯಜಮಾನ್ರು ನುಗ್ಗೆಕಾಯಿ ತಿನ್ಬಿಟ್ಟು ಫುಲ್ ಸ್ಪೀಡ್ ಒಂದಲ್ಲ ಅಕ್ಕ. ಇವಾಗ ಗೊತ್ತಾಯ್ತು ಅಕ್ಕ.
ಇದನ್ನ ಮಾತ್ರ ನನ್ನ ಗಂಡಂಗೆ ಮಾಡಿಕೊಟ್ಟೇ ಕೊಡ್ತೀನಿ ಕಣ. ಕೊಡಿ ಕೊಡಿ, ಶಕ್ತಿ ಬರುತ್ತೆ, ನಿಮ್ಗೂ ಬರುತ್ತೆ.